ದೆಹಲಿಯಿಂದ ಹೈಕಮಾಂಡ್ ಭೇಟಿಗೆ ತೆರಳಿದ್ದವರು ವಾಪಸ್ ಆಗ್ತಾ ಇದ್ದಾರೆ. ಸಂಪುಟ ಪಟ್ಟಿ ಫೈನಲ್ ಆಗದ ಹಿನ್ನೆಲೆಯಲ್ಲಿ ಶಾಸಕರು ವಾಪಸ್ ಆಗ್ತಾ ಇದ್ದಾರೆ. ಸಚಿವ ಸ್ಥಾನದ ವಿಚಾರವಾಗಿ ಏನು ಹೇಳಿಲ್ಲ ಅಂತ MLAಗಳೇ ಹೇಳ್ತಾ ಇದ್ದಾರೆ. ಈಗ ಕೊಡೋ ನಿರೀಕ್ಷೆ ಇದೆ ಹಂಗಂತ ನಾವು ಅನ್ಕೊಂಡಿದ್ದೀವಿ ಅಂತ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ ಆಗುತ್ತೆ. ಫೈನಲ್ ಪಟ್ಟಿ ಭಾನುವಾರ ಸಂಜೆ ಬರುತ್ತೆ ಅಂತ ನಯನ ಮೋಟಮ್ಮ ಹೇಳಿದ್ದಾರೆ. ಏನಾಗಿದೆ, ಈಗ ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಯಾವ ಬೇಡಿಕೆ ಅಪೇಕ್ಷೆ ಏನು ಅದು ಸಫಲ ಆಗಲಿಕ್ಕೆ ಇನ್ನೇನು ಕೆಲವೇ ದಿನಗಳಿದೆ. ಏನಾದರೂ ಶುಭ ಸುದ್ದಿ ಇದೆಯಾ ಮೇಡಮ್? ಇಲ್ಲಪ್ಪ, ನಮ್ಗೆ ಯಾರಿಗೂ ಏನೂ ಸುದ್ದಿ ಕೊಟ್ಟಿಲ್ಲ. ಓಕೆ ಮೇಡಮ್. ಏನಾದರೂ CM ಅವ್ರನ್ನ ಭೇಟಿ ಆಗಿದ್ರು ಮೇಡಮ್? CM ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ದೀನಿ. ನಾನು ಭೇಟಿ ಆಗಿದೆ. ಸಚಿವ ಸ್ಥಾನ ಕೊಡಿ ಅಂತ ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಕಿರಿಯರ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಇದೆಯಾ ಅಂತ? ಮಹಿಳಾ ಕೋಟಾನೂ ಇದೆ, ಕಿರಿಯ ಕೋಟಾನೂ ಇದೆ ಅಂತ ನೋಡೋಣ ಏನಾಗುತ್ತೆ ಅಂತ. ಯಾಕೆ ಮೇಡಮ್ ಮೊದಲು ಕೊಟ್ಟು ಎಷ್ಟು ಭೇಟಿ ಕೊಡ್ತಾ ಇಲ್ಲ? ಏನಾದರೂ ಸಸ್ಪೆನ್ಸ್ ಇದೆಯಾ ಅಂತ? ಹಾಗೇನಿಲ್ಲ, ನೋಡೋಣ. ಪಕ್ಷಕ್ಕೋಸ್ಕರ ತಾಯಿಯವರು ಸಾಕಷ್ಟು ಸೇವೆ ಏನು ಹೇಳಿಲ್ಲಪ್ಪ. ಭೇಟಿ ನಡೀತು, ನಾವು ಇದ್ವಿ. ಆಮೇಲೆ ಹೇಳ್ತೀವಿ ನಿಮ್ಗೆ, ಇದು ಬರ್ಬೇಕು. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ. ಹೌದು ಹೌದೌದು, ಕೊಡ್ತಾ ಅಂತ ಅನ್ಕೊಂಡಿದ್ದೀನಿ. ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು, ನನ್ನ ಜಿಲ್ಲೆ ಹುನಗುಂದ ಮತಕ್ಷೇತ್ರ ವಿಶೇಷವಾಗಿ ಈಗಾಗಲೇ ಬಂದು ಬೆಂಗಳೂರಲ್ಲಿ ಠಿಕಾಣಿ ಕೂಡ ಹೂಡಿಬಿಟ್ಟಿದ್ದಾರೆ. ಅದೇ ಒಂದು ಆಸೆ ಭಾವ ನಿರೀಕ್ಷೆಯನ್ನು ಬಹಳ ವಿಶ್ವಾಸ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಾವು ಹೋಗಿದ್ದೀವಿ. ಈಗಾಗಲೇ ನಮ್ಮ ವರಿಷ್ಠರು, ನಮ್ಮ ASC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ KC ವೇಣುಗೋಪಾಲ್ ಸಾಹೇಬರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ KPC ಅಧ್ಯಕ್ಷರಂತ ಹರಿಪ್ರಸಾದ್ ಅವರು ಈಗಾಗಲೇ ಇವತ್ತು ಸಾಯಂಕಾಲ ತಾನೇ ಮೀಟಿಂಗ್ ಆಗಿದೆ. ಬಹುತೇಕ ಸೋಮವಾರ ಆಗ್ಬೋದು ಅಂತ ಒಂದು ಒಳ್ಳೆಯ. ನಾನು ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ ಮಾತಾಡೋಕ್ಕೆ ನೋಡೋಕ್ಕೆ ಅಂತ ನಾನು ಡೆಲ್ಲಿಗೆ ಹೋಗಿದ್ದೆ. ನಾನೇನು ಲಾಬಿ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಅಪ್ಪ 4 ಬಾರಿ ಗೆದ್ದಿದ್ದಾರೆ, ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ನಡ್ಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ತಾರೋ ಅನ್ನೋ ನಂಬಿಕೆ ನನ್ನ ಮುಖ್ಯಮಂತ್ರಿ ಮೇಲೆ ಇದೆ, ನಮ್ಮ ಹೈಕಮಾಂಡ್ ಮೇಲೆ. ಏನು ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಮಾಡ್ಬೇಕು? ನಾವು ಡೈಲಿ ಮಗ ತೋರಿಸಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.